ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಭಾರತ ಸೇನೆ ಆಪರೇಷನ್ಗೆ ಸಜ್ಜಾಗ್ತಿದ್ದಂತೆ ಪಾತಕಿಗಳಿಗೆ ಈಗ ಅದೇ ಅನ್ನಿಸ್ತಿದೆ. ಇದೇ ಹೊತ್ತಿನ ಸ್ಪೆಷಲ್ ಯುದ್ಧ ಫಿಕ್ಸ್ ಭಾಗ 12 ವಾರ್ ಸ್ಟಾರ್ಟ್. ಭಾರತ ಪಾಕ್ ನಡುವಿನ ಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೇಡಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋಕೆ ಭಾರತ ಸಜ್ಜಾಗಿ ನಿಂತಿದೆ. ಭಾರತದ ತಾಕತ್ತು ತೋರಿಸೋಕೆ ಭರ್ಜರಿ ತಾಲೀಮು ನಡೆಸುತ್ತಿದೆ. ಕೇಂದ್ರದ ಗೃಹ ಇಲಾಖೆ ದೇಶಾದ್ಯಂತ ಮಾಕ್ ಡ್ರಿಲ್ಗೆ ಆದೇಶ ನೀಡಿದೆ. ದಿಲ್ಲಿಯಿಂದ ಹಳ್ಳಿವರೆಗೂ ಕವಾಯತ್ತು ನಡೆಸಲು ಸೂಚನೆ ಕೊಟ್ಟಿದೆ. ರಾಜ್ಯದಲ್ಲೂ 3 ಕಡೆ ಮಾಕ್ ಡ್ರಿಲ್ ಪ್ರಾಕ್ಟೀಸ್ ನಡೆಯಲಿದೆ. ಯುದ್ಧದ ಸಮಯದಲ್ಲಿ ಸಾಮಾನ್ಯ ಜನರ ಜವಾಬ್ದಾರಿಗಳೇನು, ಹೇಗೆ ಬಚಾವ್ ಆಗಬೇಕು ಅಂತ ಟ್ರೈನಿಂಗ್ ಕೊಡಲಾಗುತ್ತೆ. ಆ ಮಾಕ್ ಡ್ರಿಲ್ನ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಯುದ್ಧಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್. ಪಾಕ್ ಕತೆ ಮುಗೀತು. ನರಮೇಧಕ್ಕೆ ಫಿಕ್ಸ್ ಪ್ರತೀಕಾರ. ಪಾತಕಿಗಳು ಹರೋಹರ. ಮುಗೀತು. ಪಾಕಿಸ್ತಾನದ ಕತೆ ಮುಗೀತು. ಪಾಕಿಸ್ತಾನದ ಮಿತ್ರ ರಾಷ್ಟ್ರಗಳಲ್ಲ, ಆ ದೇವ್ರೇ ಬಂದ್ರು ಯಾರು ಬಚಾವ್ ಮಾಡೋಕ್ಕಾಗಲ್ಲ. ಅಮಾಯಕರ ರಕ್ತಕ್ಕೆ ಭಾರತ ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡಲ್ಲ. ಹೇಡಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸದೆ ಸುಮ್ಮನಾಗಲ್ಲ. ಪಹಲ್ಗಾಮ್ ದಾಳಿ ನಡೆದಾಗ್ಲಿಂದಲೂ ಭಾರತ ಪಾಕ್ ನಡುವೆ ಯುದ್ಧ ಕರಿ ಛಾಯೆ ಆವರಿಸಿದೆ. ಪ್ರಧಾನಿ ಮೋದಿ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ನಡೆಸಿದ್ದಾಯ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭದ್ರತಾ ಸಲಹೆಗಾರ ಅಜಿತ್ ದೋವಾಲ್ ಜೊತೆ ಚರ್ಚೆಯನ್ನ ನಡೆಸಿದ್ದಾಯ್ತು. 3 ವಲಯದ ಸೇನಾಧಿಕಾರಿಗಳ ಜೊತೆ ಮಾತನಾಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾಯ್ತು. ಒಂದೇ ಒಂದು ಬಾಕಿ ಇದೆ ಅಷ್ಟೇ. ಪ್ರಧಾನಿ ಮೋದಿ ಅಸ್ತು ಅಂದ್ರೆ ಸಾಕು, ಭಾರತೀಯ ಯೋಧರು ಪಾಕಿಗಳ ಅಸ್ಥಿ ಬಿಡ್ತಾರೆ. ಕೇಂದ್ರ ಸರ್ಕಾರದ ನಿರ್ಧಾರಗಳು, ಜಮ್ಮು ಕಾಶ್ಮೀರದಲ್ಲಿ ನಡೀತಿರೋ ಸೇನೆಯ ಆಕ್ಟಿವಿಟಿ ನೋಡಿದ್ರೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಭಾರತ ನುಗ್ಗಿ ಹೊಡೆಯೋ ಸಾಧ್ಯತೆ ಇದೆ. ಅದಕ್ಕೂ ಮುಂಚೆ ಭಾರತ ಭರ್ಜರಿ ತಾಲೀಮು ನಡೆಸ್ತಿದೆ. ಗಡಿಯಲ್ಲಿ ಸೇಫ್ಟಿ ಬಂಕರ್ಗಳನ್ನ ನಿರ್ಮಿಸ್ತಿದೆ. ಒಂದ್ ವೇಳೆ ಪಾಕಿಸ್ತಾನ ಏನಾದರೂ ಪ್ರತಿ ದಾಳಿ ತೋರಿಸಿದ್ರೆ ಬಂಕರ್ನಿಂದಲೇ ಕೂತು ಬಿಸಿ ಮುಟ್ಟಿಸೋಕೆ ರೆಡಿ ಆಗ್ತಿದೆ. ಆದ್ರೆ ಯುದ್ಧ ಕೇವಲ ಗಡಿ ಪ್ರದೇಶಗಳಲ್ಲಿ ಮಾತ್ರ ನಡೆಯಲ್ಲ. ಭಾರತ ಪಾಕ್ ಸೈನಿಕರ ನಡುವೆ ಮಾತ್ರ ನಡೆಯುವಂತದ್ದಲ್ಲ. ಇದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಯುದ್ಧಕ್ಕೆ ತಾಲೀಮು, ಮಾಕ್ ಡ್ರಿಲ್ಗೆ ಆದೇಶ ಕೊಟ್ಟಿದ್ಯಾಕೆ? 224 ಜಿಲ್ಲೆಗಳಲ್ಲಿ ಕವಾಯತು. ರಾಜ್ಯದಲ್ಲಿ ಎಲ್ಲೆಲ್ಲಿ ಗೊತ್ತಾ? ನರಹೇಡಿ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಬೇಕು ಅಂತ ಕೇಂದ್ರ ಸರ್ಕಾರ ಶಪಥ ಮಾಡಿದೆ. ಅದರಂತೆ ಇದುವರೆಗೂ ರಾಜತಾಂತ್ರಿಕವಾಗಿ ಪ್ರತೀಕಾರ ತೀರಿಸಿಕೊಂಡಿದ್ದಾಯ್ತು. ಬೆಗ್ಗರ್ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಿದ್ದಾಯ್ತು. ಬ್ಯಾಲೆನ್ಸ್ ಹಾಗೂ ಫೈನಲ್ ಆಗಿರುವುದು ಒಂದೇ, ಅದು ಸೇನೆ ಆಪರೇಷನ್. ಅದಕ್ಕಾಗಿ ಭಾರತ ಯೋಧರು ಸರ್ವ ರೀತಿಯಲ್ಲೂ ಸಜ್ಜಾಗ್ತಿದ್ದಾರೆ. ಪಾಕ್ನ ನಿರ್ನಾಮ ಮಾಡೋಕೆ ತಯಾರಿ ಸಮರಾಭ್ಯಾಸ ನಡೆಸುತ್ತಿದ್ದಾರೆ.
ಇದರ ಮಧ್ಯೆ ಕೇಂದ್ರ ಗೃಹ ಇಲಾಖೆ ದೇಶಾದ್ಯಂತ ಮಾಕ್ ಡ್ರಿಲ್ಗೆ ಆದೇಶ ನೀಡಿದೆ. ಮಾಕ್ ಡ್ರಿಲ್ ನಡೆಸುವಂತೆ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಿದೆ. ನಾಗರಿಕರ ರಕ್ಷಣೆಗೆ ಸಂಬಂಧಿಸಿದಂತೆ ದೇಶಾದ್ಯಂತ ಮಾಕ್ ಡ್ರಿಲ್ ಅಂದ್ರೆ ಅಣಕು ಪ್ರದರ್ಶನ ಮಾಡಿಸಲು ಸೂಚಿಸಿದೆ. ಎಲ್ಲಾ ರಾಜ್ಯಗಳಲ್ಲಿ ವಾಯುದಾಳಿಯ ಸೈರನ್ ವ್ಯವಸ್ಥೆ ಇರುವಂತೆ ನೋಡಿಕೊಳ್ಳಿ ಅಂತ ಕಟ್ಟಪ್ಪಣೆ ಹೊರಡಿಸಿದೆ. ಮಾಕ್ ಡ್ರಿಲ್ಗಾಗಿ ದೇಶದ 224 ಜಿಲ್ಲೆಗಳ ಗ್ರಾಮ ಮಟ್ಟದವರೆಗೂ ಮಾಕ್ ಡ್ರಿಲ್ಗೆ ಸೂಚಿಸಿದ್ದು, ಗೃಹ ರಕ್ಷಕ ದಳ, ಎನ್ಸಿಸಿ, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಹೇಳಿದೆ. ಕೇಂದ್ರ ಸರ್ಕಾರ ಮಾಕ್ ಡ್ರಿಲ್ಗೆ ಆದೇಶ ಹೊರಡಿಸಿದೆ ಅಂದ್ರೆ ಅದರ ಅರ್ಥ ಪಾಕ್ ವಿರುದ್ಧ ಸೇನೆ ಆಪರೇಷನ್ ಗ್ಯಾರಂಟಿ ಅಂತ. ಡ್ರಿಲ್ ಈಸ್ ದ ಲಾಸ್ಟ್ ಸ್ಟೇಜ್ ದ್ಯಾಟ್ ನಾವು ಈಗ ಗ್ಯಾರಂಟಿ ಕೊಡ್ತಾ ಇದ್ದೇವೆ, ನಾವು ಯುದ್ಧಕ್ಕೆ ಹೋಗ್ತಾ ಇದ್ದೇವೆ ಅಂತ. ಯುದ್ಧ ತಯಾರಿಯ ಫೈನಲ್ ಸ್ಟೇಜ್ ಮಾಕ್ ಡ್ರಿಲ್. ಕೇಂದ್ರ ಸರ್ಕಾರ ಮಾಕ್ ಡ್ರಿಲ್ಗೆ ಆದೇಶ ಕೊಟ್ಟಿದೆ ಅಂದ್ರೆ ನಾವು ಯುದ್ಧಕ್ಕೆ ರೆಡಿ ಆಗ್ತಿದ್ದೀವಿ ಅಂತ, ವಾರ್ಗೆ ನಾವು ಬರ್ತಿದ್ದೀವಿ ಅಂತ ಪಾಕಿಸ್ತಾನಕ್ಕೆ ಕ್ಲೂ ಕೊಟ್ಟಂತೆ. ಕೇಂದ್ರ ಗೃಹ ಸಚಿವಾಲಯ ಮಾಕ್ ಡ್ರಿಲ್ಗೆ ಆದೇಶ ನೀಡುತ್ತಿದ್ದಂತೆ ಸಾಮಾನ್ಯ ಜನರಿಗೆ ಕವಾಯತು ಪ್ರಾಕ್ಟೀಸ್ ಮಾಡಿಸಲಾಗ್ತಿದೆ. ಶಾಲಾ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕವಾಯತು ಟ್ರೈನಿಂಗ್ ನೀಡಲಾಗ್ತಿದೆ. ಕರ್ನಾಟಕದಲ್ಲೂ 3 ಕಡೆ ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ರಾಜ್ಯದಲ್ಲಿ ಎಲ್ಲೆಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ, ಆ 3 ಪ್ರದೇಶಗಳಲ್ಲಿ ಯಾಕೆ ಕವಾಯತ್ತು ನಡೆಸ್ತಿರೋದು ಅನ್ನೋ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ತಿಳಿಸ್ತೀವಿ ನೋಡಿ. ಬೆಂಗಳೂರು, ರಾಯಚೂರು, ಕಾರವಾರದಲ್ಲಿ ಮಾಕ್ ಡ್ರಿಲ್. ರಾಜ್ಯದ ಆ 3 ಪ್ರದೇಶಗಳಲ್ಲಿ ಯಾಕೆ ಕವಾಯತ್ತು ಟ್ರೈನಿಂಗ್? ಬೆಂಗಳೂರಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಮಾಕ್ ಡ್ರಿಲ್? ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಲ್ಲೂ ಮಾಕ್ ಡ್ರಿಲ್ ನಡೆಸುವಂತೆ ಸೂಚನೆ ನೀಡಿದೆ. ಅದರಂತೆ ರಾಜ್ಯದಲ್ಲೂ 3 ಕಡೆ ಅಣಕು ಪ್ರದರ್ಶನ ನಡೆಯಲಿದೆ. ಅದು ಎಲ್ಲೆಲ್ಲಿ ಅಂದ್ರೆ ಬೆಂಗಳೂರು, ರಾಯಚೂರು ಹಾಗೂ ಕಾರವಾರದಲ್ಲಿ. ಈ 3 ಕಡೆಗಳಲ್ಲಿ ಕವಾಯತ್ತು ಟ್ರೈನಿಂಗ್ ಕೊಡಲಾಗುತ್ತೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಹೋಮ್ ಗಾರ್ಡ್ಸ್, ವೈದ್ಯಕೀಯ ಅಧಿಕಾರಿಗಳು, ಸ್ಥಳೀಯ ಪೊಲೀಸರು ಇರ್ತಾರೆ. ಇದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಾಕ್ ಡ್ರಿಲ್ ಟ್ರೈನಿಂಗ್ ನೀಡಲಾಗುತ್ತೆ. ಮಾಕ್ ಡ್ರಿಲ್ ಈಸ್ ನಥಿಂಗ್ ಬಟ್ ಕಾಂಬಿನೇಷನ್ ಆಫ್ ಸಿವಿಲ್ ಡಿಫೆನ್ಸ್. ಆ ಜಿಲ್ಲೆಯಲ್ಲಿ ಸಿವಿಲ್ ಡಿಫೆನ್ಸ್ ಅಂತ ಒಂದು ಯೂನಿಟ್ ಇರ್ತದೆ, ಅದ್ರ ಜೊತೆ NDRF ಇರ್ತದೆ, SDRF ಇರ್ತದೆ, ಆಮೇಲೆ ಹೋಮ್ ಗಾರ್ಡ್ಸ್ ಇರ್ತಾರೆ. ಅದರ ಜೊತೆಗೆ ವೈದ್ಯಕೀಯ ವ್ಯವಸ್ಥೆಯಲ್ಲಿರುವ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ಸ್ಗಳು, ಸ್ಥಳೀಯ ಪೊಲೀಸ್ SP-ಗಳು, ಇವರೆಲ್ಲ ನೇತೃತ್ವದ ಒಂದು ತಂಡ DC ಯ ನೇತೃತ್ವದಲ್ಲಿ ಇದೊಂದು ಟಾಸ್ಕ್ ಫೋರ್ಸ್ ಅಂತ ಮಾಡ್ತಾರೆ. ಈ ಟಾಸ್ಕ್ ಫೋರ್ಸಿನ ಮಾಡುವ ಕಾರಣ ಏನಂತಂದರೆ, ಈಗ ಏರ್ ವಾರ್ನಿಂಗ್ ಸಿಸ್ಟಮ್ ಅಂತ ಎಲ್ಲ ಕಡೆ ನಾಳೆ ಬೆಳಗ್ಗೆ ಇಲ್ಲ ಮಧ್ಯಾಹ್ನವರೆಗೆ ಸೈರನನ್ನು ಅಳವಡಿಸ್ತಾರೆ. ಸೈರನ್ ಆದ ತಕ್ಷಣ ಈ CDS ಇದೇನು ಫೋರ್ಸ್ ಇದೆ ಅದ್ರದ್ದು ಏನು ಉದ್ದೇಶ, ಅವ್ರು ಏನು ಮಾಡಬೇಕಂತ ಅವ್ರಿಗೆ ಒಂದು ಅಭ್ಯಾಸ ಕೊಡಲಾಗ್ತದೆ. ಮಾಕ್ ಡ್ರಿಲ್ಗೆ ಬೆಂಗಳೂರನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೂ ಕಾರಣವಿದೆ. ಯಾಕಂದ್ರೆ ರಾಜ್ಯ ರಾಜಧಾನಿ ಬೆಂಗಳೂರು ಸಿಲಿಕಾನ್ ಸಿಟಿಯಾಗಿ ಖ್ಯಾತಿ ಪಡೆದಿದೆ. ವಿಶ್ವದ ನಗರಗಳ ಪೈಕಿ ಬೆಂಗಳೂರು ಕೂಡ ಲಿಸ್ಟ್ನಲ್ಲಿದೆ. ಬೆಂಗಳೂರಿನಲ್ಲಿ ಸುಮಾರು 1.5 ಕೋಟಿ ಜನ ವಾಸವಾಗಿದ್ದಾರೆ. IT-BT ಸಿಟಿಯಾಗಿ ಫೇಮಸ್ ಆಗಿರೋ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಿವೆ. ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಂಸ್ಥೆ DRDO ಇದೆ. ಇಸ್ರೋದ ಕೇಂದ್ರ ಕಚೇರಿ ಕೂಡ ಇರೋದು ನಮ್ಮ ಬೆಂಗಳೂರಲ್ಲೇ. ಅಷ್ಟೇ ಅಲ್ಲ, ಪ್ರತಿ ವರ್ಷ ನಮ್ಮ ಸೇನೆ ವಿಮಾನಗಳ ತಾಕತ್ತು ಪ್ರದರ್ಶಿಸುವ ಏರ್ ಶೋ ನಡೆಯೋದು ಕೂಡ ಇಲ್ಲೇ. ಹೀಗಾಗಿ ಬೆಂಗಳೂರಲ್ಲಿ ಮಾಕ್ ಡ್ರಿಲ್ ನಡೆಸಲು ನಿರ್ಧರಿಸಲಾಗಿದೆ. ರಾಜಧಾನಿ ಬೆಂಗಳೂರಲ್ಲಿ ಒಟ್ಟು 35 ಕಡೆ ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ಬೆಂಗಳೂರಿನ 35 ಕಡೆ ಸೈರನ್ ಇದೆ. 32 ಕಡೆ ಸೈರನ್ ಕಾರ್ಯನಿರ್ವಹಿಸುತ್ತವೆ. ಸೈರನ್ ಕಾರ್ಯನಿರ್ವಹಿಸುವ ಕಡೆ ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ಕದಂಬ ನೌಕಾನೆಲೆ ಸಿಬ್ಬಂದಿಗಳಿಗೆ ಪಾಕಿಗಳ ಕಾಟ.
ಕಾರವಾರ ಹಾಗೂ ರಾಯಚೂರಿನಲ್ಲಿ ಅಣಕು ಪ್ರದರ್ಶನ. ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಭಾರತ ಯುದ್ಧ ಮಾಡುವ ಭಯ ಶುರುವಾಗಿದೆ. ಹೀಗಾಗಿ ಭಾರತೀಯ ನೌಕಾನೆಲೆಗಳ ಮಾಹಿತಿಗೆ ಕನ್ನ ಹಾಕೋಕೆ ಪ್ಲಾನ್ ಮಾಡಿದೆ. ಕರಾವಳಿಯ ಕದಂಬ ನೌಕಾನೆಲೆ ಸಿಬ್ಬಂದಿಗಳಿಗೆ ಪಾಕ್ ಏಜೆಂಟ್ಗಳು ಕಾಲ್ ಮಾಡಿ ಹಿಂಸೆ ಕೊಡುತ್ತಿದ್ದಾರೆ. ಐಎನ್ಎಸ್ ವಿಕ್ರಾಂತ್, ಐಎನ್ಎಸ್ ವಿಕ್ರಮಾದಿತ್ಯ, ಐಎನ್ಎಸ್ ಸುಭದ್ರಾ ಹಾಗೂ ಇತರೆ ನೌಕಾನೆಲೆಗಳ ಮಾಹಿತಿಗಾಗಿ ಪಾಕಿಸ್ತಾನ ಕಳ್ಳಾಟವಾಡ್ತಿದೆ. ನೌಕಾನೆಲೆಯಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತಿದೆ. ಹೀಗಾಗಿ ಕದಂಬ ನೌಕಾನೆಲೆಗೆ ಅಪಾಯ ಇರುವುದರಿಂದ ಕೇಂದ್ರ ಸರ್ಕಾರ ಕಾರವಾರದಲ್ಲೂ ಮಾಕ್ ಡ್ರಿಲ್ ಆದೇಶ ನೀಡಿದೆ. ಇನ್ನು ಮಾಕ್ ಡ್ರಿಲ್ಗೆ ರಾಯಚೂರನ್ನು ಆಯ್ಕೆ ಮಾಡಿದ್ದೇಕೆ ಅಂದ್ರೆ ಥರ್ಮಲ್ ವಿದ್ಯುತ್ ಸ್ಥಾವರವಿದೆ. ಹೌದು, ರಾಯಚೂರಿನಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಇರುವ ಕಾರಣ ಮಾಕ್ ಡ್ರಿಲ್ ನಡೆಸಲಿದೆ. ಪಾಕಿಸ್ತಾನ್ ಪವರ್ ಪ್ಲಾಂಟ್ ಮೇಲೆ ದಾಳಿ ನಡೆಸುವ ಸಾಧ್ಯತೆ ಇದೆ. ಹೀಗಾಗಿ ರಾಯಚೂರಿನಲ್ಲೂ ಕವಾಯತ್ತು ನಡೆಸಲು ಸೂಚನೆಯನ್ನ ನೀಡಲಾಗಿದೆ. ಸಾವಿರದ 1971ರಲ್ಲಿ ಭಾರತ ಪಾಕ್ ನಡುವೆ ಯುದ್ಧ ನಡೆದಾಗ ರಕ್ಷಣಾ ಮಾಕ್ ಡ್ರಿಲ್ ನಡೆಸಲಾಗಿತ್ತು. ಅದಾದ ಮೇಲೆ ಕಾರ್ಗಿಲ್ ಟೈಮ್ನಲ್ಲೂ ಮಾಕ್ ಡ್ರಿಲ್ ನಡೆಸಿರಲಿಲ್ಲ. ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಭಾರತ ಮುಂದಾದರೆ ಪಾಕ್ ಕೂಡ ಪ್ರತಿದಾಳಿ ನಡೆಸಲಿದೆ. ಹೀಗಾಗಿ ಸುಮಾರು 54 ವರ್ಷಗಳ ನಂತರ ದೇಶದಲ್ಲಿ ಮತ್ತೆ ಮಾಕ್ ಡ್ರಿಲ್ಗೆ ಆದೇಶ ನೀಡಲಾಗಿದೆ. ಅಷ್ಟಕ್ಕೂ ಮಾಕ್ ಡ್ರಿಲ್ ಅಂದ್ರೇನು, ಜನರಿಗೆ ಹೇಗೆ ಟ್ರೈನಿಂಗ್ ಕೊಡಲಾಗುತ್ತೆ, ತಮ್ಮ ರಕ್ಷಣೆಗೆ ಸಾಮಾನ್ಯರು ಮಾಡಬೇಕಾದದ್ದು ಏನು, ಇದೆಲ್ಲದಕ್ಕೂ ಉತ್ತರ ಈ ಸ್ಟೋರಿಯಲ್ಲಿದೆ. ಸಾವಿರದ 1971ರ ಯುದ್ಧದಲ್ಲಿ ನಡೆದಿತ್ತು ಅಣಕು ಪ್ರದರ್ಶನ. 54 ವರ್ಷಗಳ ಬಳಿಕ ದೇಶದಲ್ಲಿ ಮತ್ತೆ ಮಾಕ್ ಡ್ರಿಲ್. 1971 ಭಾರತ ಪಾಕ್ ನಡುವೆ ಮಹಾಯುದ್ಧ ನಡೆದಿತ್ತು. 13 ದಿನಗಳ ಕಾಲ ನಡೆದ ಯುದ್ಧದಲ್ಲಿ ಭಾರತದ ಯೋಧರು ವಿಜಯ ಸಾಧಿಸಿದ್ರು. ಭಾರತೀಯ ಸೇನೆಯ ಶಕ್ತಿ ಪರಾಕ್ರಮವನ್ನ ಇಡೀ ಜಗತ್ತಿಗೆ ಸಾರಿದ್ರು. ಆ ಯುದ್ಧದ ಸಮಯದಲ್ಲಿ ಮಾತ್ರ ದೇಶದಲ್ಲಿ ರಕ್ಷಣಾ ಮಾಕ್ ಡ್ರಿಲ್ ನಡೆಸಲಾಗಿತ್ತು. 1971ರ ಭಾರತ ಪಾಕ್ ಯುದ್ಧದಲ್ಲಿ ಮಾಕ್ ಡ್ರಿಲ್ ನಡೆಸಿದ್ದು ಬಿಟ್ರೆ 54 ವರ್ಷಗಳ ನಂತರ ಮತ್ತೆ ದೇಶದಲ್ಲಿ ಅಣಕು ಪ್ರದರ್ಶನಕ್ಕೆ ಆದೇಶ ನೀಡಲಾಗಿದೆ. ಕಾರ್ಗಿಲ್ ಯುದ್ಧದಲ್ಲೂ ಕೂಡ ಮಾಕ್ ಡ್ರಿಲ್ ನಡೆಸಿರಲಿಲ್ಲ. ಪಹಲ್ಗಾಮ್ ದಾಳಿಗೆ ಪ್ರತಿಕಾರಕ್ಕೆ ನಿಂತಿರೋ ಕೇಂದ್ರ ಸರ್ಕಾರ ಮಾಕ್ ಡ್ರಿಲ್ಗೆ ಸೂಚನೆ ನೀಡಿರುವುದರಿಂದ ಮಹಾಯುದ್ಧಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ ಅಂತಲೇ ಅರ್ಥ. ಆದೇಶ ನೀಡುತ್ತಿದ್ದಂತೆ ದೇಶದ ಜನರು ಗೊಂದಲದಲ್ಲಿದ್ದಾರೆ. ಮಾಕ್ ಡ್ರಿಲ್ ಅಂದರೇನು ಅಂತ ಗೊತ್ತಾಗದೆ ಭೀತಿಯಲ್ಲಿದ್ದಾರೆ. ಆದರೆ ಮಾಕ್ ಡ್ರಿಲ್ ಅಂದರೇನು, ಹೇಗೆ ಟ್ರೈನಿಂಗ್ ಕೊಡಲಾಗುತ್ತೆ, ಯುದ್ಧದ ಸಮಯದಲ್ಲಿ ನಮ್ಮನ್ನ ಹಾಗೂ ನಮ್ಮ ಫ್ಯಾಮಿಲಿಯನ್ನ ಹೇಗೆ ಸೇಫ್ ಮಾಡ್ಕೋಬೇಕು ಅಂತ ಹೇಳಿಕೊಡಲಾಗುತ್ತೆ. ಅದು ಹೇಗಿರುತ್ತೆ ಅಂತ ನಾವು ಇಂಚಿಂಚಾಗಿ ತಿಳಿಸ್ತೀವಿ ನೋಡಿ. ಮಾಕ್ ಡ್ರಿಲ್ ಅಂದ್ರೆ ಅಣಕು ಕವಾಯತು ಅಂತ. ವೈಮಾನಿಕ ದಾಳಿ ಅಥವಾ ಎಮರ್ಜೆನ್ಸಿ ಟೈಮ್ನಲ್ಲಿ ನಾಗರಿಕರು ಮತ್ತು ಸರ್ಕಾರದ ಸಿದ್ಧತೆಯನ್ನ ಪರೀಕ್ಷೆ ಮಾಡೋದು. ಮಾಕ್ ಡ್ರಿಲ್ಗಳನ್ನ ನಾಗರಿಕ ರಕ್ಷಣಾ ನಿಯಮಗಳು 1968ರ ಅಡಿಯಲ್ಲಿ ನಡೆಸಲಾಗುತ್ತೆ. ಸಾಮಾನ್ಯ ಜನರಲ್ಲಿರೋ ಯುದ್ಧದ ಆತಂಕ ಕಡಿಮೆ ಮಾಡೋದು, ಪ್ರತಿಕ್ರಿಯೆ ಕೊರತೆಗಳನ್ನು ಗುರುತಿಸಿ ಅವರಿಗೆ ಟ್ರೈನಿಂಗ್ ಕೊಡೋದು, ಯುದ್ಧದ ಸಮಯದಲ್ಲಿ ಸಾಮಾನ್ಯ ಜನರ ಜವಾಬ್ದಾರಿಗಳೇನು ಅಂತ ಜಾಗೃತಿ ಮಾಡಿಸುವುದನ್ನೇ ಮಾಕ್ ಡ್ರಿಲ್ ಅನ್ನೋದು. ಮಾಕ್ ಡ್ರಿಲ್ ಉದ್ದೇಶವೇನು? ಮಾಕ್ ಡ್ರಿಲ್ ಉದ್ದೇಶ ಏನಂದ್ರೆ ಸಾಮಾನ್ಯ ಜನರಿಗೆ ವಾಯು ದಾಳಿ ಎಚ್ಚರಿಕೆ ನೀಡುವುದು ಹಾಗೂ ರಕ್ಷಣಾ ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ನೀಡುವುದು. ವಾಯುಪಡೆ ಜೊತೆ ಹಾಟ್ಲೈನ್ ರೇಡಿಯೋ ಮೂಲಕ ನಿರಂತರ ಕಮ್ಯುನಿಕೇಷನ್ ಕಾರ್ಯಾಚರಣೆ ನಡೆಸೋದು. ನಾಗರಿಕ ರಕ್ಷಣಾ ಅಂಶಗಳ ಬಗ್ಗೆ ಸಾಮಾನ್ಯ ಜನರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡೋದು ಮಾಕ್ ಡ್ರಿಲ್ ಉದ್ದೇಶವಾಗಿದೆ.
ದೇಶದಲ್ಲಿರುವ ಅಣುಸ್ಥಾವರಗಳನ್ನು ಮರೆಮಾಚುವ ಅವಶ್ಯಕ್ಕಾಗಿ ಮಾಕ್ ಡ್ರಿಲ್ ಅಗತ್ಯವಾಗಿರುತ್ತೆ. ಅಗ್ನಿಶಾಮಕ ದಳ ರಕ್ಷಣಾ ಕಾರ್ಯಾಚರಣೆಗಳ ಅಧ್ಯಯನದ ಜೊತೆಗೆ ಸ್ಥಳಾಂತರ ಯೋಜನೆ ಸಿದ್ಧತೆ, ಜನರಿಗೆ ಜವಾಬ್ದಾರಿಗಳ ಪಾಠ ಹೇಳಿಕೊಡಲಾಗುತ್ತೆ. ಯುದ್ಧಕ್ಕೆ ಫಿಕ್ಸ್ ಆದಾಗಲೇ ಮಾಕ್ ಡ್ರಿಲ್ಗೆ ಆದೇಶ ನೀಡಲಾಗುತ್ತೆ. ಯುದ್ಧ ಶುರು ಮಾಡೋದಕ್ಕೂ ಮುನ್ನ ಎಲ್ಲ ವ್ಯವಸ್ಥೆಗಳು ಹೀಗಿವೆ. ಜನರ ರಕ್ಷಣಾ ಕಾರ್ಯ ಹೇಗಿದೆ, ಜನರು ಮಾಡಬೇಕಾದ್ದು ಏನು ಅಂತ ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳ ಜೊತೆಗಿನ ಸಮನ್ವಯ ಸಾಧಿಸುವುದು ಮುಖ್ಯ ಗುರಿಯಾಗುತ್ತೆ. ಇಂದಿನ ಭದ್ರತಾ ಅನುಗುಣವಾಗಿ ಯುದ್ಧಕ್ಕೂ ಮೊದಲು ಪೂರ್ವಾಭ್ಯಾಸ ನಡೆಸುವುದೇ ಅಣಕು ಪ್ರದರ್ಶನ. ಮಾರ್ಕ್ ಡ್ರಿಲ್ ಹೇಗಿರುತ್ತೆ? ನಮ್ಮನ್ನ ನಾವು ಹಾಗೂ ಕುಟುಂಬವನ್ನ ರಕ್ಷಿಸಿಕೊಳ್ಳಲು ತರಬೇತಿ ನೀಡಲಾಗುತ್ತೆ. ಸಾಮಾನ್ಯ ಜನರಿಗೆ ಶತ್ರುಗಳಿಂದ ಸ್ವಯಂ ರಕ್ಷಣೆಗೆ ತಿಳುವಳಿಕೆ ಹೇಳಿಕೊಡಲಾಗುತ್ತೆ. ವಾಯುದಾಳಿಯ ಸೈರನ್ ಮೊಳಗಿಸಿ ಮಾಹಿತಿಯನ್ನ ನೀಡಲಾಗುತ್ತೆ. ಇನ್ನು ವಾಯುದಾಳಿ ಸಂದರ್ಭದಲ್ಲಿ ಸಂಪೂರ್ಣ ವಿದ್ಯುತ್ ಬಂದ್ ಆಗಿರುತ್ತೆ. ನಗರ ಮತ್ತು ಪ್ರತಿ ಹಳ್ಳಿಗಳಲ್ಲಿ ವಿದ್ಯುತ್ ದೀಪಕ್ಕೆ ಬ್ರೇಕ್ ಹಾಕಲಿದ್ದು, ಮಾಕ್ ಡ್ರಿಲ್ಗೆ ಸೂಚಿಸಿರುವ 244 ಜಿಲ್ಲೆಗಳಲ್ಲೂ ವಿದ್ಯುತ್ ಬಂದ್ ಆಗಲಿದೆ. ಮಾಕ್ ಡ್ರಿಲ್ ಸಮಯದಲ್ಲಿ ರಾತ್ರಿ ವೇಳೆ ವಾಹನ ಸಂಚಾರ ಸ್ಥಗಿತವಾಗಲಿದೆ. ಇದೆಲ್ಲದರ ಜೊತೆಗೆ ರಕ್ಷಣಾ ಕಾರ್ಯಾಚರಣೆ ಹಾಗೂ ಧೈರ್ಯದಿಂದ ಇರಲು ಜಾಗೃತಿ ಮೂಡಿಸಲಾಗುತ್ತೆ. 1 ವಾರಗಳ ಕಾಲ ಅಣಕು ಪ್ರದರ್ಶನ ನಡೆಯಲಿದೆ. ಜನರು ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ ಗೈಡ್ಲೈನ್ಸ್ ನೀಡಲಾಗುತ್ತೆ. ಪ್ರತಿಯೊಂದಕ್ಕೂ ಸೈರನ್ ಮೂಲಕ ಎಚ್ಚರಿಕೆ ನೀಡಲಾಗುತ್ತೆ. ವಾರ್ ಸೈರನ್ ಬಂದಾಗ ನೀವು ಭಯಪಡಬೇಡಿ, ಧೈರ್ಯವಾಗಿರಿ. ಯಾಕಂದ್ರೆ ಇದು ಕೇವಲ ಪೂರ್ವಾಭ್ಯಾಸ. ಟಿವಿ, ರೇಡಿಯೋ, ಮೊಬೈಲ್ಗಳ ಮೂಲಕ ಆಗಾಗ ಎಚ್ಚರಿಕೆ ನೀಡ್ತಿರುತ್ತೆ. ಅದನ್ನ ಗಮನಿಸಿ ಏನ್ ಹೇಳ್ತಾರೋ ಅದನ್ನ ಫಾಲೋ ಮಾಡಿ. ಭಾರತ ಪಾಕ್ ಮೇಲೆ ಯುದ್ಧ ಮಾಡೋದು ಫಿಕ್ಸ್. ಸದ್ಯದಲ್ಲೇ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುತ್ತೆ. ಭಾರತದ ಪ್ರತಿ ದಾಳಿಗೆ ಪಾಕಿಸ್ತಾನವೇನು ಸುಮ್ಮನೆ ಕೂರೋದಿಲ್ಲ. ದಾಳಿ ಮಾಡೇ ಮಾಡುತ್ತೆ ಅಂತ ಗೊತ್ತಿರೋದೆ. ಆ ದಾಳಿಯಿಂದ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ? ಅದಕ್ಕಾಗಿ ಭಾರತ ಬಂಕರ್ ಬ್ರಹ್ಮಾಸ್ತ್ರಗಳನ್ನ ಹೂಡ್ತಿದೆ. ಬಂಕರ್ಗಳು ಹೇಗೆ ರಕ್ಷಣೆ ನೀಡ್ತಿವೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಈ ಸ್ಟೋರಿಯಲ್ಲಿ. ಗಡಿಯಲ್ಲಿನ ಜನರಿಂದ ಬಂಕರ್ಗಳು ಕ್ಲೀನಿಂಗ್. ಸೈನಿಕರು ಜನರನ್ನ ರಕ್ಷಣೆ ಮಾಡಿದ್ದೇಗೆ ಬಂಕರ್ಗಳು. ಪಾಪಿ ಪಾಕಿಸ್ತಾನ ಪದೇ ಪದೇ ಭಾರತದ ಮೇಲೆ ಕುತಂತ್ರದ ಕೆಲಸ ಮಾಡ್ತಿದೆ, ರಕ್ತ ಹರಿಸೋ ಕೆಲಸ ಮಾಡ್ತಿದೆ. ಪಾಕ್ ಬಾಲ ಬಿಚ್ಚಿದಾಗಲೆಲ್ಲ ಭಾರತ ಕಟ್ ಮಾಡಿದೆ. ಆದಾಗ್ಯೂ ಪಹಲ್ಗಾಮ್ನಲ್ಲಿ ಮುಗ್ಧ ಜನರ ನೆತ್ತರು ಹರಿಸಿದೆ. ಇದಕ್ಕೆ ಪ್ರತಿಕಾರಕ್ಕೆ ಪಣ ತೊಟ್ಟಿರೋ ಭಾರತ ಸೇನೆ ಆಪರೇಷನ್ಗೆ ತಯಾರಿ ನಡೆಸ್ತಿದೆ. ಹೀಗಾಗಿ 2 ದೇಶಗಳ ಮಧ್ಯೆ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಭಾರತದಿಂದ ಮಿಲಿಟರಿ ಆಪರೇಷನ್ ಶುರುವಾಗುವ ಸಾಧ್ಯತೆ ಇದೆ. ಭಾರತ ಹಾಗೂ ಪಾಕ್ ನಡುವೆ ಯುದ್ಧ ನಡೆಯುವುದು ಗ್ಯಾರಂಟಿ. ಅದಕ್ಕಾಗಿ ಗಡಿಯಲ್ಲಿ ಬಂಕರ್ಗಳನ್ನು ನಿರ್ಮಿಸಲಾಗ್ತಿದೆ. ಯುದ್ಧ ಶುರುವಾದರೆ 2 ದೇಶಗಳಿಗೆ ಅಪಾಯ ಜಾಸ್ತಿ. ದೊಡ್ಡ ಪ್ರಮಾಣದಲ್ಲಿ ಘರ್ಷಣೆ ನಡೆಯಲಿದೆ. ಹಾಗೇನಾದರೂ ಆದರೆ ಸೈನಿಕರಷ್ಟೇ ಅಲ್ಲ, ಸಾಮಾನ್ಯ ನಾಗರಿಕರ ಜೀವಕ್ಕೂ ಕುತ್ತು ಎದುರಾಗುತ್ತೆ. ಇದಕ್ಕೆ ಮೊದಲ ಪ್ಲಾನ್ ಮಾಡಿರೋ ಭಾರತ ಗಡಿಯಲ್ಲಿ ಬಲಿಷ್ಠ ಬಂಕರ್ಗಳನ್ನು ನಿರ್ಮಿಸಿದೆ. ಅದರೊಳಗೆ ಎಂಟ್ರಿ ಕೊಟ್ರೆ ಪಾಕ್ನಿಂದ ಮಿಸೈಲ್ ನುಗ್ಗಿದ್ರೂ ಏನೂ ಆಗಲ್ಲ, ಬಾಂಬ್ ಹಾಕಿದ್ರೂ ಯಾರಿಗೂ ಏನೂ ಆಗಲ್ಲ. ಅಷ್ಟರ ಮಟ್ಟಿಗೆ ಬಂಕರ್ಗಳು ಸೇಫ್ಟಿ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತವೆ.
ಬಂಕರ್ಗಳು ರಕ್ಷಣಾ ಗುರಾಣಿ. ಬಂಕರ್ಗಳ ಮೇಲೂ ಶತ್ರುಗಳು ದಾಳಿ ನಡೆಸೋ ಸಾಧ್ಯತೆ ಇದೆ. ಹೀಗಾಗಿ ಬಂಕರ್ ನಿರ್ಮಾಣದ ಜೊತೆಗೆ ಭದ್ರತೆಗೂ ವಿಶೇಷ ಕ್ರಮ ವಹಿಸಲಾಗುತ್ತೆ. ಬಂಕರ್ಗಳಲ್ಲಿ ಗಾಳಿಗಾಗಿ ಬ್ಲಾಸ್ಟ್ ಕವಾಟನ್ನ ಅಳವಡಿಸಲಾಗಿರುತ್ತೆ. ಒಂದ್ ವೇಳೆ ಹತ್ತಿರದಲ್ಲಿ ಸ್ಫೋಟ ಸಂಭವಿಸಿದರೆ ಕವಾಟಗಳು ಸ್ವಯಂಚಾಲಿತವಾಗಿ ಮುಚ್ಚಿಕೊಳ್ಳುತ್ತವೆ. ಬಂಕರ್ಗಳಲ್ಲಿ ಸೈನಿಕರು ಹಾಗೂ ಸಾಮಾನ್ಯ ಜನರು ಸುರಕ್ಷಿತವಾಗಿ ರಕ್ಷಣೆಯನ್ನ ಪಡೆಯಬಹುದು. ATMM 120mm ಮೋಟಾರ್ ಶೆಲ್ಗಳ ದಾಳಿ ನಡೆಯುವ ಸಾಮರ್ಥ್ಯ ಹೊಂದಿದ್ದು ರಕ್ಷಣೆಯನ್ನ ಮಾಡಲಿದೆ. ಜಮ್ಮು ಕಾಶ್ಮೀರ ಗಡಿ ಹೊಂದಿಕೊಂಡಿರುವ ಪ್ರದೇಶಗಳಲ್ಲಿ ಭದ್ರತೆಗಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಹೆಚ್ಚಿಸಲಾಗಿದೆ. ಪಾಕಿಸ್ತಾನ್ ಗಡಿಯ ಪಕ್ಕದಲ್ಲಿರುವ ಹಳೆಯ ಬಂಕರ್ಗಳನ್ನು ಜನ ಕ್ಲೀನ್ ಮಾಡಿಕೊಳ್ತಿದ್ದಾರೆ. ಪಾಕಿಸ್ತಾನ್ ಸೇನೆ ಗುಂಡಿನ ದಾಳಿ ನಡೆದಾಗ ಗ್ರಾಮಸ್ಥರು ಈ ಬಂಕರ್ಗಳಲ್ಲಿ ಆಶ್ರಯ ಪಡೆಯಬಹುದು. ಈ ಹಿಂದೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದಾಗಲೂ ಕೆಲ ಜನರು ಇದೇ ಬಂಕರ್ಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಈಗಲೂ ರಕ್ಷಣೆಗಾಗಿ ಬಂಕರ್ಗಳ ಮೊರೆ ಹೋಗ್ತಿದ್ದಾರೆ. ಪ್ರತೀಕಾರ ಅಂತ ಭಾರತ ಹೇಳುತ್ತೆ ಅಷ್ಟೇ ಅಂತ ಪಾಕಿಸ್ತಾನ ತಿಳ್ಕೊಂಡಿತ್ತು. ರಾಜತಾಂತ್ರಿಕವಾಗಿ ಪ್ರತೀಕಾರದ ಬಿಸಿ ಮುಟ್ಟಿಸಿದಾಗ ಬೆಚ್ಚಿ ಬಿದ್ದಿತ್ತು. ಈಗ ಕೇಂದ್ರ ಸರ್ಕಾರ ದೇಶಾದ್ಯಂತ ಮಾಕ್ ಡ್ರಿಲ್ಗೆ ಆದೇಶ ಹೊರಡಿಸಿದ ಮೇಲೆ ಪಾಕಿಗಳಿಗೆ ಢವಢವ ಶುರುವಾಗಿದೆ. ಯುದ್ಧದ ಭಯದಲ್ಲೇ ಸಾಯ್ತಾ ನಮಗೆ ಇದೆಲ್ಲ ಬೇಕಿತ್ತಾ ಅಂತಿದೆ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.